ಹಾರ್ಡ್ ವಾಟರ್ ಇದೆಯಲ್ಲ, ಹಾರ್ಡ್ ವಾಟರ್ಗೆ ಲಾಂಗ್ ಲೈಫ್ ಟ್ಯಾಂಕ್ ಬರ್ಬೇಕಂತಂದ್ರೆ ಗ್ಲಾಸ್ ಲೈನ್ ಇಂಟರ್ನ್ಯಾಷನಲ್ ಟೆಕ್ನಾಲಜಿ. ಸ್ಯಾಂಡ್ ಬ್ಲಾಸ್ಟ್ ಮಾಡ್ತೀವಿ. ಸ್ಯಾಂಡ್ ಬ್ಲಾಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಮಾಡೋ ಕೋಟಿಂಗ್ ಗ್ರಿಪ್ ಆಗಿ ಇಟ್ಕೊಳ್ಳುತ್ತೆ, ಲಾಂಗ್ ಲೈಫ್ ಬರುತ್ತೆ. ಮಾರ್ಕೆಟ್ ಅಲ್ಲಿ ತುಂಬಾನೇ ಫಾಸ್ಟ್ ಗ್ರೋ ಆಗ್ತಿರುವಂತ ಒಂದು ಕಂಪನಿ ಆಗಿದೆ. ISI ಮಾರ್ಕ್ ಕೂಡ ಇದೆ. ಸೊ ಇದು ಗ್ಲಾಸ್ ಟ್ಯೂಬ್ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ. ಇದು ಈ ತರ ಬಂದು ನೋಡಿ, ಗ್ಲಾಸ್ ತೋರಿಸಿ. ಟ್ರಿಬಲ್ ಏರ್ ಇರುತ್ತೆ, ಅಲ್ಯೂಮಿನಿಯಂ, ಸ್ಟೈನ್ಲೆಸ್ ಸ್ಟೀಲ್, ಕಾಪರ್. ಅಲ್ಲಿ ಕಂಪ್ಲೀಟ್ ಆಗಿದ್ದ ಟ್ಯಾಂಕ್ ಇಲ್ಲಿಗೆ ಬರುತ್ತೆ. ಸೊ ಅದನ್ನೆಲ್ಲ ಅಲೈನ್ಮೆಂಟ್ ಮಾಡ್ಬಿಟ್ಟು ಪಫಿಂಗ್ ಮಾಡ್ತೀವಿ. ನಿಮಗೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಬೆಸ್ಟ್ ಪ್ರೈಸ್, ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಸರ್ವಿಸ್. ಪ್ರತಿಯೊಂದು ಹಳ್ಳಿಗೂ ಕೂಡ ನಮ್ಮ ಸೋಲಾರ್ ಹಾಕ್ಸುವಂತ ಮಾಡೆಲ್ ನಮ್ಮಲ್ಲಿದೆ. ಇದಲ್ಲಿ ನೋಡಿ, ಇದು ವೆಲ್ಡಿಂಗ್ ಆಗಿ, ಸೊ ಫೋಲ್ಡಿಂಗ್ ಆಗಿ ಇದೆ. ಇದು ಪ್ಯಾಕಿಂಗ್ ಮಾಡಿ ಇದನ್ನ ಇಲ್ಲಿ ಚೆಕ್ ಮಾಡಿ ಜಾಯಿಂಟ್ ಮಾಡಬೇಕಾಗುತ್ತೆ. ಮೆಕ್ಯಾನಿಕಲ್ ಜಾಯಿಂಟ್ ಸಿಸ್ಟಮ್. ಕಸ್ಟಮರ್ 1 ಲಕ್ಷಕ್ಕಿಂತ ಹೆಚ್ಚಿಗೆ ಕಸ್ಟಮರ್ಸ್ ಈಗ ಆಲ್ರೆಡಿ ನಾವು ಇನ್ಸ್ಟಾಲೇಷನ್ ಮಾಡ್ಕೊಟ್ಟಿದ್ದೀವಿ ಕಸ್ಟಮರ್ಸ್ಗೆ. ಬೇರೆಯವ್ರದೆಲ್ಲ 4 ಸ್ಟಾರ್ ರೇಟಿಂಗ್ ಇದೆ. ಸೊ ನಮ್ದು 5 ಸ್ಟಾರ್ ರೇಟಿಂಗ್ ಇದೆ. 5 ವರ್ಷ ವಾರಂಟಿ ಕೊಡ್ತಾ ಇದೀವಿ. ಅಂದ್ರೆ ಗಾಳಿಯಿಂದ ನೀರು ಹೀಟ್ ಆಗುತ್ತೆ. 75% ನಿಮ್ಗೆ ಎಲೆಕ್ಟ್ರಿಸಿಟಿ ಸೇವ್ ಆಗುತ್ತೆ. ಮಿನಿಮಮ್ 25 ಇಯರ್ಸ್ ನಿಮಗೆ 0 ಕಂಪ್ಲೇಂಟ್ ಇರುತ್ತೆ. ನೀವು ಜಸ್ಟ್ 999 ರೂಪಾಯಿ ನಾವು ಕೊಟ್ರೆ ಇಲ್ಲಿರೋ ಎಲ್ಲಾ ಪ್ರಾಡಕ್ಟ್ ಕೂಡ EMI ನಾವು ಮಾಡ್ಕೊಡ್ತೀವಿ. ಈಗ ಯಾರಾದ್ರೂ ವಿಡಿಯೋ ನೋಡಿ ಸೊ ನಮಗೆ ಆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಸೊ ಅಂತ ಕಸ್ಟಮರ್ಗೆ ನಾವು ನಿಮ್ಮ ಚಾನಲ್ ಕಡೆಯಿಂದ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಸೊ ವೀಕ್ಷಕರೇ, ಟೈಟಲ್ ತಮ್ಮನ್ನ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ. ಸೊ ನಾನು ಇವತ್ತು ಸೋಲಾರ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಗೆ ಬಂದಿದ್ದೇನೆ. ಸೊ ಇನ್ಹೌಸ್ ನೋಡ್ತಿರ್ಬೋದು, ಇಲ್ಲಿ ಕಂಪ್ಲೀಟ್ ನಿಮ್ಗೆ ಸೋಲಾರ್ ನ ಪ್ರೊಡಕ್ಷನ್ ಮಾಡ್ತಾರೆ. ಸುಪೀರಿಯರ್ ಸೋಲಾರ್ ಯಾರಿಗ್ ತಾನೇ ಗೊತ್ತಿಲ್ಲ, ಮಾರ್ಕೆಟ್ ಅಲ್ಲಿ ತುಂಬಾನೇ ಫಾಸ್ಟ್ ಗ್ರೋ ಆಗ್ತಿರುವಂತ ಒಂದು ಕಂಪನಿ ಆಗಿದೆ. ಸೊ ಆಲ್ಮೋಸ್ಟ್ ಇಡೀ ಕರ್ನಾಟಕದಲ್ಲಿ ಆಲ್ರೆಡಿ ಸಪ್ಲೈ ಕೂಡ ಮಾಡಿದ್ದಾರೆ. ಎಲ್ಲಾದ್ರೂ ಒಂದ್ ಕಡೆ ನೀವು ಈ ಸೋಲಾರ್ ನ ನೋಡಿರ್ತಾರೆ. ಯಾರೋ ಮನೆ ಮೇಲ್ಗಡೆ ಆಗಿರ್ಬೋದು, ಇಲ್ಲ ಗೀಸರ್ ಗಳಾಗಿರ್ಬೋದು, ಇಲ್ಲ ಯಾವ್ದೋ ಒಂದು ಗಾಡಿ ಹಿಂದೆ ಪೋಸ್ಟರ್ ಆದ್ರೂ ನೋಡಿರ್ತೀರ. ಸೊ ಅಂತ ಒಂದು ಮ್ಯಾನುಫ್ಯಾಕ್ಚರ್ ಗೋಡನ್ಗೆ ನಾನು ವಿಸಿಟ್ ಮಾಡಿದ್ದೀನಿ. ಇನ್ಹೌಸ್ ಯಾವ ತರ ಪ್ರೊಡಕ್ಷನ್ ಆಗುತ್ತೆ, ಏನೇನು ಪ್ರೊಡಕ್ಷನ್ ಎಲ್ಲ ಮಾಡ್ತಾರೆ, ಕಂಪ್ಲೀಟ್ ಡೀಟೇಲ್ಸ್ ನ ಇವತ್ತಿನ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇರ್ತೀನಿ. ಸೊ ರಾಜಶೇಖರ್ ಅವರು ಇದ್ದಾರೆ, MD ಅವರು. ಅವ್ರನ್ನ ಕರೆಯೋಣ, ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಇವತ್ತು ನಾನು ಸುಪೀರಿಯರ್ ಸೋಲಾರ್ ಬಗ್ಗೆ ವಿಡಿಯೋ ಮಾಡಕ್ ಬಂದಿದ್ದೀನಿ. ನಿಮ್ ಗೋಡನ್ ಅಲ್ಲಿ ಏನೇನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಯಾವ ತರ ಪ್ರೊಡಕ್ಷನ್ ಆಗುತ್ತೆ, ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ. ಸೊ ಇದು ಸೋಲಾರ್ ವಾಟರ್ ಹೀಟರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್. ಇದು ಸ್ಟೇಜ್ ಬೈ ಸ್ಟೇಜ್ ಏನ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ನಾನು ಅದನ್ನ ತೋರಿಸ್ಕೊಡ್ತೀನಿ. ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್? ಸರ್ ಇದು 20,000 ಇದೆ. ಬರೀ ಇಲ್ಲಿ ಪ್ರೊಡಕ್ಷನ್ ಒಂದೇ ಆಗುತ್ತೆ? ಹೌದು, ಸೋಲಾರ್ ವಾಟರ್ ಹೀಟರ್ ಪ್ರೊಡಕ್ಷನ್ ಮಾತ್ರ ಆಗುತ್ತೆ ಸರ್. ಹಾಗೆ ತೋರಿಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಪ್ರೊಡಕ್ಷನ್ ಆಗುತ್ತೆ, ಪ್ಯಾಕೇಜಿಂಗ್ ಯಾವ ತರ ಆಗುತ್ತೆ, ಅದು ಸ್ವಲ್ಪ ತಿಳಿಸ್ಕೊಡಿ. ಖಂಡಿತ ಸರ್. ಸರ್ ಇದು ಬಂದು ಕಾಯಿಲ್ ಅಲ್ಲಿ ಬರುತ್ತೆ. ಸೊ ಕಾಯಿಲ್ ಈ ತರ ರೋಲ್ ಆಗಿ ಇಲ್ಲಿಂದ ಕಟಿಂಗ್ ಬರುತ್ತೆ. ಇಲ್ಲಿ ಕಟಿಂಗ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಸರ್ ಏನ್ ಮಾಡ್ತಾರೆ ಸರ್? ಇದು ಶೀಟ್ ಆಗುತ್ತೆ. ಇಲ್ಲಿ ಶೀಟ್ ಆಗಿ ನಾವು ಯಾವ ಸೈಜ್ ಬೇಕು ಕಟ್ ಮಾಡಿರ್ತೀವಿ. ಕಟ್ ಮಾಡಲ್ ಮುಂದೆ ಹೋಗುತ್ತೆ. ಮುಂದೆ ಎಲ್ಲ ಹೋಲ್ ಪಂಚಿಂಗ್ ಆಗುತ್ತೆ ನೋಡಿ. ಇದೆಲ್ಲ ಹೋಲ್ ಪಂಚಿಂಗ್ ಆಗುತ್ತೆ. ಇಲ್ಲಿಂದ ಮುಂದೆ ಪ್ರೊಸೆಸ್ ಆಗುತ್ತೆ. ಇವೆಲ್ಲ ಆಲ್ರೆಡಿ ಆಗಿರೋ. ಹೌದು, ಇದೆಲ್ಲ ಆಗಿ ನಾವು ಡ್ರೈಗೆ ಇಟ್ಟಿದ್ದೀವಿ. ನಾವು ಟೆಸ್ಟಿಂಗ್ ಎಲ್ಲ ಆಗಿದೆ ಸರ್. ಸೊ ಎಲ್ಲ ಟೆಸ್ಟಿಂಗ್ ಎಲ್ಲ ಆಗಿದೆ. ಸೊ ಅಪ್ ಟು ಸರ್ ಎಷ್ಟು ಲೀಟರ್ ಇಂದ ಎಷ್ಟು ಲೀಟರ್ ವರೆಗೂ ನಿಮ್ಮ ಹತ್ರ ಸಿಗುತ್ತೆ? 110 ಲೀಟರ್ ಇಂದ 510 ಲೀಟರ್ ವರೆಗೂ ಡೊಮೆಸ್ಟಿಕ್ ಇದೆ. ಸೊ ನಾನ್ ಡೊಮೆಸ್ಟಿಕ್ ಅಲ್ಲಿ ಅವ್ರು ಎಷ್ಟು ಲೀಟರ್ ಕೇಳಿದ್ರು ನಾವು ಮಾಡ್ಕೊಡ್ತೀವಿ. ಕಸ್ಟಮೈಸ್ ಇದೆ. ಹೌದು. ಸೊ ಇದೆಲ್ಲಾನು ಕೂಡ ಒಂದೊಂದು ಹೋಲ್ಸ್, ಸೊ ಇನ್ಲೆಟ್, ಔಟ್ಲೆಟ್ ಇದೆಲ್ಲ ಒಂದೊಂದು ಸೈಜ್ ಅಲ್ಲಿ ಒಂದೊಂದು ಕಟಿಂಗ್ ಆಗುತ್ತೆ. ಸರಿ. ಇದೆಲ್ಲ ಮಿಷನರೀಸ್ ಕೂಡ. ಓಕೆ. ಇದೆರಡು ಸೇಮ್ ಏನಾಗ್ವಾ? ಹೌದು. ಇಲ್ಲ, ಇದು GA ಟ್ಯಾಂಕ್, ಅದು ಗ್ಲಾಸ್ ಲೈನ್ ಟ್ಯಾಂಕ್. ಏನ್ ವ್ಯತ್ಯಾಸ ಸರ್ ಎರಡಕ್ಕೂ? ಸರ್ GA ಟ್ಯಾಂಕ್ ಅಂತಂದ್ರೆ ಅದು ಒಂದು ಕ್ವಾಲಿಟಿ, ಅದು ಒಂದು ಲೆವೆಲ್ ಅಲ್ಲಿ ಅದು ಒಂದು ಪ್ರೊಸೆಸ್ ಇದೆ. ಸೊ ಇದು ಗ್ಲಾಸ್ ಲೈನ್ ಅಂದ್ರೆ ಹೈ ಟೆಕ್ನಾಲಜಿ ಇವಾಗ. ಸೊ ಏನಂತಂದ್ರೆ ಇವಾಗೆಲ್ಲ ಹಾರ್ಡ್ ವಾಟರ್ ಇದೆಯಲ್ಲ, ಹಾರ್ಡ್ ವಾಟರ್ಗೆ ಲಾಂಗ್ ಲೈಫ್ ಟ್ಯಾಂಕ್ ಬರ್ಬೇಕಂತಂದ್ರೆ ಗ್ಲಾಸ್ ಲೈನ್ ಲೇಟೆಸ್ಟ್ ಇಂಟರ್ನ್ಯಾಷನಲ್ ಟೆಕ್ನಾಲಜಿ, ಅದು ಜರ್ಮನ್ ಟೆಕ್ನಾಲಜಿ. ಸೊ ಅದರಿಂದ ಏನಾಗುತ್ತೆ, ಟ್ಯಾಂಕ್ ಲೀಕೇಜಸ್ ಅದೆಲ್ಲ ಪ್ರಾಬ್ಲಮ್ ಬರಲ್ಲ, ಮತ್ತೆ ಕಸ್ಟಮರ್ ಲಾಂಗ್ ಲೈಫ್ ಬರುತ್ತೆ. ಇದಕ್ಕೆಲ್ಲ ವಾರಂಟಿ ಎಲ್ಲ ಇರುತ್ತಲ್ಲ ಸರ್ ನಿಮ್ ಕಡೆಯಿಂದ? ಹೌದು ಸರ್, ಪ್ರಾಡಕ್ಟ್ ಎಲ್ಲ ವಾರಂಟಿ ಇರುತ್ತೆ ಸರ್, ಎಲ್ಲ ಕಂಪ್ಲೀಟ್ ಟೆಸ್ಟೆಡ್ ಆಗಿದೆ. ಸೊ ವೀಕ್ಷಕರೇ, ಇನ್ನೊಂದು ಇವ್ರದ್ದು ಸ್ಟೋರ್ ಕೂಡ ಇದೆ, ಕೆಂಗೇರಿ ನಿಯರ್ ಬರುತ್ತೆ. ಆ ಸ್ಟೋರ್ಗೂ ವಿಸಿಟ್ ಮಾಡ್ತೀನಿ, ಅಲ್ಲಿ ಏನೇನು ಸಿಗುತ್ತೆ ಅದನ್ನು ತೋರಿಸ್ತೀನಿ. ಓಕೆ ಸರ್, ಇದು ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕ್. ನಮ್ಮಲ್ಲಿ MS ಬರುತ್ತೆ, GA ಬರುತ್ತೆ, ಗ್ಲಾಸ್ ಲೈನ್ ಬರುತ್ತೆ, ಕಾಪರ್ ಬರುತ್ತೆ. ಸೊ ಇಷ್ಟು ಟ್ಯಾಂಕ್. ಅದರಲ್ಲಿ ಇದು SS ಟ್ಯಾಂಕ್. ಇದು 304 ಮತ್ತೆ 316 ಎರಡೂ ಬರುತ್ತೆ. ಸೊ ಇದರಲ್ಲಿ ಕೆಪಾಸಿಟಿ 110 ಇಂದ 510 ವರೆಗೂ ಬರುತ್ತೆ. ಸೊ ಇದಲ್ಲಿ ನೋಡಿ, ಇದು ವೆಲ್ಡಿಂಗ್ ಆಗಿ, ಸೊ ಫೋಲ್ಡಿಂಗ್ ಆಗಿ ಇದೆ. ಇದು ಪ್ಯಾಕಿಂಗ್ ಮಾಡಿ ಇದನ್ನ ಇಲ್ಲಿ ಚೆಕ್ ಮಾಡಿ ಜಾಯಿಂಟ್ ಮಾಡ್ಬೇಕಾಗುತ್ತೆ ಅಂತ ಮೆಕ್ಯಾನಿಕಲ್ ಜಾಯಿಂಟ್ ಸಿಸ್ಟಮ್. ಸೊ ಬನ್ನಿ ಹಂಗೆ ಮುಂದೆ ಹೋಗೋಣ. ಸರ್ ಇದೆಲ್ಲ ಮೆಕ್ಯಾನಿಕಲ್ ಜಾಯಿಂಟ್ ಆಗುತ್ತೆ ನೋಡಿ. SS ಎಲ್ಲ. ಸೊ ಈ ತರ ಪ್ಲೇಟ್ಸ್ ಇರುತ್ತೆ ನೋಡಿ, ನಾವ್ ಈ ತರ ಹಾಕಿ ಇದನ್ನ ಮೆಕ್ಯಾನಿಕಲ್ ಜಾಯಿಂಟ್ ಮಾಡ್ತೀವಿ. ಸೊ ಫಿನಿಶ್ ಆದಂಗೆ ಈ ತರ ಬರುತ್ತೆ. ಇದು ನೋಡಿ ವಿತೌಟ್ ಫಿನಿಶ್, ಇದು ಇನ್ನ ಜಾಯಿಂಟ್ ಮಾಡಿಲ್ಲ. ಇದು ಹೌದು, ಇದು ಆಲ್ರೆಡಿ ಜಾಯಿಂಟ್ ಆಗಿದೆ. ಎಲ್ಲೂ ನಿಮ್ಗೆ ಲೀಕೇಜ್ ಪ್ರಾಬ್ಲಮ್ ಬರಲ್ಲ? 100% ಬರಲ್ಲ ಸರ್. ಇದು ಮೆಕ್ಯಾನಿಕಲ್ ಜಾಯಿಂಟ್, ಲಾಂಗ್ ಲೈಫ್ ಬರುತ್ತೆ. ಇದು ಸ್ಟೈನ್ಲೆಸ್ ಸ್ಟೀಲ್, ಹೆಲ್ತ್ ಹೈಜಿನಿಕ್ ಆಗಿರುತ್ತೆ. ಇದು ಎಷ್ಟು ಲೀಟರ್ ಸರ್ ಇದು? ಸರ್ ಇದು 150 ಲೀಟರ್ ಇದೆ. ಓಕೆ. ಅಂದ್ರೆ ನಿಮ್ಗೆ ಕಸ್ಟಮೈಸ್ ಇದೆ ವೀಕ್ಷಕರೇ. 150 ಆಗಿರ್ಲಿ, 200 ಲೀಟರ್ ಆಗಿರ್ಲಿ, 300 ಆಗಿರ್ಲಿ, ಅಬೌವ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಮಾಡ್ಕೊಡ್ತಾರೆ ನೋಡಿ. ಇದೇನ್ ಸರ್ ಇದು? ಕ್ಲಾಡಿಂಗ್. ಇದು 500 ಲೀಟರ್. ಇದು 500 ಲೀಟರ್ ಕ್ಲಾಡಿಂಗ್. ಇದು ಅಂದ್ರೆ ಮೇಲ್ಗಡೆ ಹೊರಗಡೆ ಬಾಡಿ. ಸರಿ. ನೆಕ್ಸ್ಟ್ ಸರ್, ಇದೇನ್ ಮಿಷಿನ್ ಇದು?
ಇದು ಸ್ಯಾಂಡ್ ಬ್ಲಾಸ್ಟ್ ಮಾಡ್ತೀವಿ. ಸ್ಯಾಂಡ್ ಬ್ಲಾಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಮಾಡೋ ಕೋಟಿಂಗ್ ಗ್ರಿಪ್ ಆಗಿ ಇಟ್ಕೊಳ್ಳುತ್ತೆ, ಲಾಂಗ್ ಲೈಫ್ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ಸ್ಯಾಂಡ್ ಬ್ಲಾಸ್ಟ್ ಮಾಡುವಂತ ಮಿಷಿನ್ ಇದು. ಇಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ ಸರ್? ಇದು ಟ್ಯಾಂಕ್. ಇದು ಟ್ಯಾಂಕ್ ಅಲ್ವಾ? ಟ್ಯಾಂಕ್ ಅಲ್ಲಿ ಕಟ್ ಆಗಿದೆ ಶೀಟು, ಇಲ್ಲಿ ವೆಲ್ಡಿಂಗ್ ಆಗುತ್ತೆ. MS ಅಲ್ಲ ಇದು MS, ಇದು ಗ್ಲಾಸ್ ಲೈನಿಂಗ್ ಮಾಡ್ತಾ ಇದೆ. ಇದು 2 mm ಥಿಕ್ನೆಸ್ ಇರುತ್ತೆ. ಇದೆಲ್ಲ ವೆಲ್ಡಿಂಗ್ ಸೆಕ್ಷನ್. ಇದು ಏನ್ ವೆಲ್ಡ್ ಮಾಡ್ತಾರೆ ಸರ್ ಇಲ್ಲಿ ತಾವು ಬಂದೆ? ಇಲ್ಲಿ ನೋಡಿ, ಈ ವೆಲ್ಡಿಂಗ್. ಓಕೆ, ಹಾ ಜಾಯಿಂಟ್ ಎಲ್ಲ ವೆಲ್ಡಿಂಗ್, ಜಾಯಿಂಟ್ ಎಲ್ಲ ರೆಡಿ ಮಾಡ್ತಾರಲ್ಲ, ಈ ತರ ಬರುತ್ತೆ. ಸರಿ. ಸೊ ಅದಾದ್ಮೇಲೆ ಟ್ಯಾಂಕ್ ಆದ್ಮೇಲೆ ಇಲ್ಲಿ ಟೆಸ್ಟಿಂಗ್ ಬರುತ್ತೆ. ಓ, ಇಲ್ಲಿ ವಾಟರ್ ಟೆಸ್ಟಿಂಗ್ ಮಾಡ್ತೀರಾ? ಹೌದು, ಇದು ಟೆಸ್ಟಿಂಗ್ ಮಿಷಿನ್. ಲೀಕೇಜ್ ಏನೇ ಪ್ರಾಬ್ಲಮ್ ಇದ್ರೂ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಎಷ್ಟು ನಿಮಿಷ ಹಿಡಿಯುತ್ತೆ ಸರ್ ಇದು ಚೆಕ್ ಮಾಡೋದಕ್ಕೆಲ್ಲ? ಚೆಕಿಂಗ್ ಇದೆಲ್ಲ 10 ಮಿನಿಟ್ಸ್ ಆಗುತ್ತೆ. 10 ನಿಮಿಷದಲ್ಲಿ 10 ಮಿನಿಟ್ಸ್ ತಗೊಳ್ತೀವಿ. ಯಾಕಂದ್ರೆ ಎಲ್ಲಾದ್ರೂ ಪ್ರಾಬ್ಲಮ್ ಇದ್ರೂ ಕೂಡ ಇಲ್ಲೇನೆ ರೆಕ್ಟಿಫೈ ಆಗ್ಬಿಡುತ್ತೆ. ಸರಿ ಸರಿ. ಸೊ ಮತ್ತೆ ಅದು ಇಲ್ಲೇ ಚೆಕಿಂಗ್ ಆದ್ರೇನೆ ಸೆಕೆಂಡ್ ರೌಂಡ್ ಹೋಗುತ್ತೆ. ಓಕೆ, ಇದೇನ್ ಸರ್ ನೋಡಿ? ಇದು ಸೈಡ್ ಡಿಶ್. ಇದು ಅಂದ್ರೆ ಇನ್ನರ್ ಟ್ಯಾಂಕ್ ಡಿಶ್. ನೋಡಿ ಎಷ್ಟು ವೆಯ್ಟ್ ಇದೆ, ನೋಡಿ ಎಷ್ಟು ವೆಯ್ಟ್ ಇದೆ. ವೆಯ್ಟ್ ಬರುತ್ತೆ ಸರ್. ಫಿನಿಶಿಂಗ್ ಹೆಂಗಿದೆ, ವೆಯ್ಟ್ ಹೆಂಗಿದೆ? ಫಿನಿಶಿಂಗ್ ಕರೆಕ್ಟ್ ಇದೆ. ಹೌದು ನೋಡಿ, ವೆಲ್ಡಿಂಗ್ ಆಗಿ ಟೆಸ್ಟಿಂಗ್ ಆಗಿ ಇಲ್ಲಿಗೆ ಬರುತ್ತೆ. ಇದು ಫೈನಲ್ ಆಗಿದೆ, ಸಾಲ್ಡರಿಂಗ್ ಆಗಿ ಟೆಸ್ಟಿಂಗ್ ಆಗಿ ಎಲ್ಲ ಫೈನಲ್ ಆಗಿ ಇಲ್ಲಿಗೆ ಬಂದಿದೆ. ಸೊ ಇವಾಗ ನೆಕ್ಸ್ಟ್ ಕೋಟಿಂಗ್ ಪ್ರೊಸೆಸ್ ಹೋಗುತ್ತೆ. ಬಟ್ ನೀವು ನೋಡಬಹುದು ವೀಕ್ಷಕರೇ, ISI ಮಾರ್ಕ್ ಕೂಡ ಇದೆ ನಿಮಗೆ, ಟೆಸ್ಟಿಂಗ್ ಆಗಿ ಬಂದಿರುತ್ತೆ. ನೆಕ್ಸ್ಟ್ ಸರ್, ಇವೆಲ್ಲ ಏನ್ ಸರ್ ಇದು? ಸರ್ ಇದು ಕೋಟಿಂಗ್ ಪಾಯಿಂಟ್. ಸೊ ಇಲ್ಲಿ ಕೋಟಿಂಗ್ ನಡೆಯುತ್ತೆ. ಎಷ್ಟು ಲೇಯರ್ ಆಗುತ್ತೆ ಸರ್ ಇಲ್ಲಿ? ಸೊ 3 ಲೇಯರ್ ಏನೇನ್ ಕೋಟಿಂಗ್ ಮಾಡ್ತೀರಾ? ಸೊ ಒಂದು ಸ್ಯಾಂಡ್ ಬ್ಲಾಸ್ಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಒಳಗಡೆ ರಸ್ಟ್ ಕೋಟಿಂಗ್ ಆಗುತ್ತೆ. ಅದು ಅದ್ರ ಮೇಲ್ಗಡೆ ಸೆರಾಮಿಕ್ ಕೋಟಿಂಗ್ ಆಗುತ್ತೆ. ಆಮೇಲೆ ಗ್ಲಾಸ್ ಲೈನ್ ಬೇರೆ ಪ್ರೊಸೆಸ್ ಆಗುತ್ತೆ, ಅದಕ್ಕೆ ಬೇರೆ ಮಿಷಿನ್ ಇದೆ, ಅದನ್ನ ತೋರಿಸ್ತೀನಿ. ಸೊ ಗ್ಲಾಸ್ ಲೈನ್ ಬೇರೆ, ಇದು ಸೆರಾಮಿಕ್ ಕೋಟಿಂಗ್. ಇದು ಇಲ್ಲಿ ಫೈನಲ್ ಆಗಿ ಇಲ್ಲಿ ನಿಮ್ಗೆ ಕೋಟಿಂಗ್ ಆಗುತ್ತೆ. ಅದಾದ್ಮೇಲೆ ಇದು ಓವನ್. ಇದು ಓವನ್? ಹೌದು, 450 ಡಿಗ್ರಿ ನಲ್ಲಿ ಇದು ಹೀಟ್ ಆಗಿ ಸೊ ಕಾಂಕ್ರೀಟ್ ತರ ಆಗುತ್ತೆ. ಸೊ ಕಂಪ್ಲೀಟ್ ಸಾಲಿಡ್ ಆಗುತ್ತೆ. ಅವಾಗ ಏನಾಗುತ್ತೆ, ಯಾವ್ದೇ ಹಾರ್ಡ್ ವಾಟರ್ ಗಾಗ್ಲಿ ಇನ್ನೊಂದಕ್ಕಾಗ್ಲಿ ಲೀಕೇಜ್ ಬರಲ್ಲ. ಸೊ ನೆಕ್ಸ್ಟ್ ಆ ಕಡೆಗೆ ಬರುತ್ತೆ, ಪಫ್ ಇನ್ಸುಲೇಷನ್ ಬರುತ್ತೆ. ಓಕೆ, ಇಲ್ಲೇನ್ ನಡೀತಾ ಇದೆ ಸರ್ ಇದು? ಪಫ್ ಇನ್ಸುಲೇಷನ್ ನಡೀತಿದೆ. ಅಲ್ಲಿ ಕಂಪ್ಲೀಟ್ ಆಗಿದ್ದು ಟ್ಯಾಂಕ್ ಇಲ್ಲಿಗೆ ಬರುತ್ತೆ. ಇದಕ್ಕೆ ಒಂದು ಕ್ಲಾಡಿಂಗ್ ಮಾಡಿ ಸೊ ಅದನ್ನೆಲ್ಲ ಅಲೈನ್ಮೆಂಟ್ ಮಾಡ್ಬಿಟ್ಟು ಪಫಿಂಗ್ ಮಾಡ್ತೀವಿ. ಪಫ್ ಅಂತಂದ್ರೆ ಇದು ಸೊ ಬಿಸಿ ಹೀಟ್ ಲಾಸ್ ಆಗದಿರೋ ತರ ಇನ್ಸುಲೇಷನ್ ಆಗುತ್ತೆ ಪಾಲಿಯುರಿಥಿನ್ ಫೋಮ್ ಇಂದ. ಎಲ್ಲಿ? ಅಲ್ಲಿ ಫುಲ್ ಮೇಲ್ಗಡೆ ಮತ್ತೆ ಈ ಕಾರ್ನರ್? ಹೌದು, ಇಲ್ಲಿ ಕೆಳಗಡೆ ಕ್ಲೋಸ್ ಆಗಿರುತ್ತೆ. ಮೇಲ್ಗಡೆಯಿಂದ ಫಿಲ್ ಮಾಡಿದಾಗ ಕಂಪ್ಲೀಟ್ ಫಿಲ್ ಆಗುತ್ತೆ. ಮೇಲ್ಗಡೆ ಕ್ಯಾಪ್ ಹಾಕಿದ್ರೆ ಕ್ಲೋಸ್ ಆಗುತ್ತೆ. ಓಕೆ, ಅದ್ರ ನೆಕ್ಸ್ಟ್ ಆದ್ಮೇಲೆ ಇದು ಫೈನಲ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಪ್ಯಾಕಿಂಗ್ ಆಗ್ಬಿಡುತ್ತೆ. ಓಕೆ, ಇಷ್ಟೇ ಕೆಲಸ. ಸಿಂಪಲ್. ನಿಮ್ಗೆ ಒಂದು 7-8 ಸೆಕ್ಷನ್ ಇದೆ ನಿಮ್ಗೆ. ಹೌದು, ಪ್ಯಾಕಿಂಗ್ ಆಗುತ್ತೆ, ಸೀದಾ ಡೆಲಿವರಿ ಆಗುತ್ತೆ, ಇಲ್ಲ ಸ್ಟೋರ್ಗೆ ಬರುತ್ತೆ, ಇಲ್ಲ ಕಸ್ಟಮರ್ಗೆ ಡೈರೆಕ್ಟ್ ನಿಮ್ಗೆ ಕೈಗೆ ಸಿಗುತ್ತೆ. ಸೊ ಇವಾಗ ಇಲ್ಲಿ ಪ್ಯಾಕಿಂಗ್ ಬರ್ತಾ ಇದೆ. ಸೊ ಇವ್ರದೇ ಕಂಪ್ನಿ ಬ್ರ್ಯಾಂಡಿಂಗ್ ಇದೆ, ನೋಡಬಹುದು ಸರ್. ಇದು ಪ್ಯಾಕಿಂಗ್ ಸೆಕ್ಷನ್ ಇದು. ಸೊ ಇಲ್ಲಿಂದ ಇಲ್ಲಿ ಸ್ಟಿಕರಿಂಗ್ ಆಗುತ್ತೆ. ಸ್ಟಿಕರಿಂಗ್ ಆಗಿ ಎಲ್ಲ ಚೆಕಿಂಗ್ ಆಗಿ ಫೈನಲ್ ಆದ್ಮೇಲೆ ಪ್ಯಾಕಿಂಗ್ ಆಗುತ್ತೆ. ಪ್ಯಾಕಿಂಗ್ ಇಂದ ಗೋಡನ್ ಹೋಗುತ್ತೆ. ಸೊ ಗೋಡನ್ ಅಲ್ಲಿ ನಿಮ್ಗೆ ಸ್ಟಾಕ್ ಗಳು ಸಿಕ್ಬಿಡುತ್ತೆ. ಹೌದು, ಲಾರ್ಜ್ ಸ್ಕೇಲ್ ಅಲ್ಲಿ ಇದೆ ಸ್ಟಾಕ್. ಯಾಕಂದ್ರೆ ನಮ್ದು ಪರ್ ಮಂತ್ ಒಂದು 800 ಇಂದ 1000 ಯೂನಿಟ್ ಔಟ್ಪುಟ್ ಹೋಗುತ್ತೆ. ಸೊ ಇದನ್ನ ಸ್ಟೋರ್ ಮಾಡಕ್ ಆಗಲ್ಲ. ಡೈಲಿ ಎಷ್ಟು ಪ್ರೊಡಕ್ಷನ್ ಮಾಡ್ತಾರೆ ಸರ್? ಒಂದು ಡೈಲಿ 100 ಯೂನಿಟ್ ನಾವು ಮಾಡ್ತಾರೆ. ಬೇರೆಯವ್ರಿಗೂ ಕೂಡ ನಾವು ನಲ್ಲಿ ಮಾಡ್ಕೊಡ್ತೀವಿ ಬೇರೆಯವ್ರಿಗೆ. ನೋಡಿ ವೀಕ್ಷಕರೇ, ಪ್ರೊಡಕ್ಷನ್ ಆಗಿರುವಂತದ್ದು ನಿಮ್ಗೆ ಸುಪೀರಿಯರ್ ಸೋಲಾರ್ ಇಲ್ಲಿ ಏನ್ ನೋಡ್ತಾ ಇದ್ದಾರಾ. ಸೊ ಇಲ್ಲಿ ನಿಮ್ಗೆ ಕಂಪ್ಲೀಟ್ ಚೆಕಿಂಗ್ ಆಗಿ, ಪೌಡರ್ ಕೋಟ್ ಆಗಿ, ಒಂದು ಲೇಯರ್ ಆಗಿ ಸರಿ ಹೇಳಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನಿಮ್ಗೆ ಬಾಕ್ಸ್ ನೋಡ್ತಿರ್ಬೋದು, ಪ್ಯಾಕಿಂಗ್ ಆಗಿ ಡೈರೆಕ್ಟ್ ನಿಮ್ಗೆ ಗೋಡನ್ ಬರುತ್ತೆ, ಗೋಡನ್ ಇಂದ ಸ್ಟೋರ್ ಬರುತ್ತೆ, ಸ್ಟೋರ್ ಇಂದ ನಿಮ್ಗೆ ಬರುತ್ತೆ. ಸರ್ ಸ್ಟ್ಯಾಂಡ್ ಗಳು ತೋರಿಸ್ಬಿಡೋಣ ಸರ್. ಇನ್ನೊಂದು ಯೂನಿಟ್ ಸ್ಟ್ಯಾಂಡ್ ಇದೆ. ಸ್ಟ್ಯಾಂಡ್ಸ್ ಸೊ ನಮ್ದೆಲ್ಲ ಇನ್ನೋವೇಷನ್ ಇದೆ ಸರ್. ಅದೇ ತರ ಇದು ಸ್ಟ್ಯಾಂಡ್ ಕೂಡ ಇದೆಲ್ಲ ಪ್ರೊಸೆಸ್ ಸ್ಟ್ಯಾಂಡ್ ಆಗಿ ಈ ತರ ಶೀಟ್ ಆಗುತ್ತೆ. ಈ ತರ ಆಗಿ ಅಲ್ಲಿಂದ ಪೌಡರ್ ಕೋಟೆಡ್ ಹೋಗಿ ಈ ಕಡೆ ಬಂದು ಪ್ಯಾಕಿಂಗ್ ಸೆಕ್ಷನ್ ಬರುತ್ತೆ. ನೋಡಿ ಈ ತರ ಶೀಟ್ ಇರುತ್ತೆ. ಸೊ ಫೈನಲ್ ಆಗಿ ಈ ತರ ಬರುತ್ತೆ ಸರ್. ಇದು ಸ್ಟ್ಯಾಂಡ್ ಪ್ಯಾಕಿಂಗ್ ಸೆಕ್ಷನ್ ಇದು. ಸೊ ಅದೆಲ್ಲ ಅಲ್ಲಿ ಪೌಡರ್ ಕೋಟೆಡ್ ಆಗಿ ಇಲ್ಲಿಗೆ ಬರುತ್ತೆ. ಯಾವ್ಯಾವ ಮಾಡೆಲ್ಗೆ, ಸೊ ಯಾವ್ಯಾವ ಕೆಪಾಸಿಟಿಗೆ ಏನೇನ್ ಬೇಕು ಅಂತ ಹೇಳಿ ಇಲ್ಲಿ QC ಆಗುತ್ತೆ, ಕ್ವಾಲಿಟಿ ಚೆಕಿಂಗ್ ಆಗುತ್ತೆ, ಫೈನಲ್ ಚೆಕಿಂಗ್ ಆಗ್ಬಿಟ್ಟು ಪ್ಯಾಕಿಂಗ್ ಆಗಿ ಸೊ ಡೈರೆಕ್ಟ್ ಕಸ್ಟಮರ್ ಡೆಲಿವರಿಗೆ ಅಥವಾ ಗೋಡನ್ಗೆ ಇಲ್ಲಿಂದ ಹೋಗುತ್ತೆ. ಸರ್ ಅಕಸ್ಮಾತ್ ಏನಾದ್ರು ಬರ್ಬೇಕು ಕಸ್ಟಮರ್ ವ್ಯೂವರ್ಸ್ ಏನಾದ್ರು ಒಂದ್ಸಲಿ ಬಂದು ವಿಸಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ಖಂಡಿತ ಮಾಡ್ಬೋದು ಸರ್. ಇಲ್ಲ ಫಿನಿಶ್ಡ್ ಗುಡ್ಸ್ ನೋಡ್ಬೇಕು ಅಂತಂದ್ರೆ ನಮ್ ಶೋರೂಮ್ ಕೆಂಗೇರಿ ರಿಂಗ್ ರೋಡ್ ಮರಿಯಪ್ಪನಪಾಳ್ಯದಲ್ಲಿ ಇದೆಯಲ್ಲ, ಅಲ್ಲಿಗೆ ಡೈರೆಕ್ಟ್ ಆಗಿ ಬಂದ್ರೆ ಎಲ್ಲಾ ಪ್ರಾಡಕ್ಟ್ ಅಲ್ಲಿ ಲೈವ್ ಆಗಿ ಡೆಮೋ ಇದೆ, ಅಲ್ಲಿಗೂ ಬರ್ಬೋದು. ಓಕೆ ಸರ್, ಈಗ ಫ್ಯಾಕ್ಟ್ರಿ ಎಲ್ಲ ವಿಸಿಟ್ ಮಾಡಿದ್ವಿ, ನಮ್ ಶೋರೂಮ್ ಬಂದಿದೀವಿ, ಒಳಗಡೆ ಹೋಗೋಣ. ಸೊ ಓಕೆ, ಪ್ರತಿಯೊಂದು ಪ್ರಾಡಕ್ಟ್ ನೋಡ್ಬೋದು. 9 ಪ್ರಾಡಕ್ಟ್ ಇದೆ ಸರ್. ಸೊ ನಮಗೆ ಒಂದು ಎಕ್ಸಾಕ್ಟ್ ಲೊಕೇಶನ್ ವಿತ್ ಲ್ಯಾಂಡ್ ಮಾರ್ಕ್ ಜೊತೆ ಹೇಳ್ಬಿಡಿ ಇದು ಸ್ಟೋರ್ದು. ಸುಪೀರಿಯರ್ ಸೋಲಾರು, ಮರಿಯಪ್ಪನಪಾಳ್ಯ ಸರ್ಕಲ್, ಜ್ಞಾನ ಭಾರತಿ, ಕೆಂಗೇರಿ ರಿಂಗ್ ರೋಡು, ಆಪೋಸಿಟ್ ಕುಟೀರ ಪಾರ್ಕ್ ಅಂಡ್ ರೆಸ್ಟೋರೆಂಟ್. ಓಕೆ, ನಾನು ಎಕ್ಸಾಕ್ಟ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಇಲ್ಲ ಅಂದ್ರೆ ನಿಮ್ಗೆ ಗೂಗಲಲ್ಲೂ ಸಿಕ್ಬಿಡುತ್ತೆ ಅಂತ ಅನ್ಕೊಂತೀನಿ. ಹೌದು ಸರ್ ಅಲ್ವಾ? ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಕಾಲ್ ಮಾಡಿದ್ರೆ ಲೊಕೇಶನ್ ಕೂಡ ಕಳಿಸ್ಕೊಡ್ತಾರೆ. ಸರ್ ಈ ಸುಪೀರಿಯರ್ ಸೋಲಾರ್ ಓಪನ್ ಮಾಡಿ ಎಷ್ಟು ವರ್ಷ ಆಯಿತು? 15 ವರ್ಷ ಆಯಿತು. 10 ಇಯರ್ಸ್ ಆಯಿತು. ಈಗ ತುಂಬ ಜನ ಸರ್ ಬೆಂಗಳೂರುಗಳಲ್ಲಿ ಇವಾಗ ಮೂಡಲ್ ಮನೆಗಳಿರ್ತವೆ, ಇನ್ಸ್ಟಾಲೇಷನ್ ಏನೋ ಈಸಿಯಾಗಿ ಮಾಡ್ತಾರೆ. ಬೆಂಗಳೂರು ಅಲ್ದೇ ಬೇರೆ ಬೇರೆ ಕಡೆ, ಹಳ್ಳಿ ಕಡೆ ಆಗಿರಲಿ, ಬೇರೆ ಬೇರೆ ಕಡೆ ಇನ್ಸ್ಟಾಲೇಷನ್ ಎಲ್ಲ ಯಾವ ಥರ ಇರುತ್ತೆ, ಸರ್ವಿಸ್ ಯಾವ ಥರ ಇರುತ್ತೆ, ಸೊ
ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ನಮಗೆ. ಸರ್ ಇದು ನಾನು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಕಸ್ಟಮರ್ ಎಷ್ಟೋ ಜನ ಈ ವಿಡಿಯೋ ನೋಡ್ತಾ ಇದ್ದಾರೆ. ಸೊ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಸರ್ ನೀವೇನಾದರೂ ಒಂದು ಒಳ್ಳೆ ಮನೆ ಕಟ್ತಾ ಇದ್ದೀರಾ, ಒಂದು ಒಳ್ಳೆ ಚಿಮ್ನಿ ತಗೋಬೇಕು, ಒಂದು ಒಳ್ಳೆ ಗೀಸರ್ ತಗೋಬೇಕಂತ ಇದ್ದೀರಾ, ಹಾಗಾದ್ರೆ ನಮ್ಮ ಸುಪೀರಿಯರ್ ಸೋಲಾರ್ಗೆ ಬನ್ನಿ. ನಿಮಗೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಬೆಸ್ಟ್ ಪ್ರೈಸು, ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಸರ್ವಿಸು. ಜೊತೆಗೆ ನೀವು ಸೋಲಾರ್ ಹಾಕ್ಸ್ಕೋಬೇಕು ಅಂತ ಇರ್ತಾರ, ಸೊ ನಮ್ದು ಶೀಟ್ ಮನೆ, ಎಂಚಿನ ಮನೆ ನಮ್ಮ ಮನೆಗೆ ಹಾಕಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹಾಗಾದ್ರೆ ಆ ಯೋಚನೆ ಬಿಡಿ. ನಮ್ಮಲ್ಲಿ ಶೀಟ್ ಮನೆಗೆ ಮತ್ತೆ ಎಂಚಿನ ಮನೆಗೆ ಪ್ರತಿಯೊಂದು ಹಳ್ಳಿಗೂ ಕೂಡ ನಮ್ಮ ಸೋಲಾರ್ ಹಾಕ್ಸೋವಂಥ ಮಾಡೆಲ್ಲು ನಮ್ಮಲ್ಲಿದೆ. ಕೆಲವರು ಅನ್ಕೊಂತಾ ಇದ್ದಾರೆ ನಮ್ಮದು ಬಾವಿ ನೀರಿದೆ, ಬೋರ್ ನೀರಿದೆ, ಹಾರ್ಡ್ ವಾಟರ್ ಇದೆ, ಸೋಲಾರ್ ಹಾಳಾಗುತ್ತೆ ಅಂತ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಆ ಯೋಚನೆ ಇವತ್ತಿಗೆ ಬಿಡಿ. ಸೊ ನಮ್ಮಲ್ಲಿ ಬೋರ್ ನೀರು, ಬಾವಿ ನೀರು ಅಥವಾ ಹಾರ್ಡ್ ವಾಟರ್ಗೆ ಅಂತಲೇ ನಾವು ಗ್ಲಾಸ್ ಲೈನ್ ಮಾಡೆಲ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈ ಗ್ಲಾಸ್ ಲೈನ್ ಸಿಸ್ಟಮ್ ಏನಾಗುತ್ತೆ ಅಂದರೆ ಎಷ್ಟೇ ವರ್ಷ ಆದರೂ ಹಾಳಾಗಲ್ಲ. ಮಿನಿಮಮ್ 25 ಇಯರ್ಸ್ ನಿಮಗೆ ಝೀರೋ ಕಂಪ್ಲೇಂಟ್ ಇರುತ್ತೆ. ಸೊ ಅದೇ ಥರನೇ ನೀವೇನಾದರೂ ನಮ್ಮದು ಕ್ಲೈಮೇಟ್ ಕಡಿಮೆ ಇದ್ದಾಗ ಹೀಟ್ ಆಗಲ್ಲ, ಮತ್ತು ಮೋಡ ಇದ್ದಾಗ ನಮಗೆ ಬಿಸಿನೀರು ಬರಲ್ಲ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರೆ, ನಮ್ಮಲ್ಲಿ 3 ಲೇಯರ್ ಗ್ಲಾಸ್ ಟ್ಯೂಬ್ಸ್ ಇರೋದ್ರಿಂದ ಸೊ ನಿಮಗೆ ಕಡಿಮೆ ಕ್ಲೈಮೇಟ್ ಇದ್ರೂ ನಿಮಗೆ ಹೀಟ್ ಆಗುತ್ತೆ. ಸೊ ಜೊತೆಗೆ ನಾವು ಮನೆ ಕಟ್ಟಿದ್ದೀವಿ, ಇವಾಗ ಫೈನಾನ್ಷಿಯಲಿ ತುಂಬ ಟೈಟ್ ಆಗಿದ್ದೀವಿ, ನಮ್ಮ ಹತ್ರ ಅಮೌಂಟ್ ಎಲ್ಲ ಹಾಕ್ಸ್ಕೊಳ್ಳೋದಕ್ಕೆ, ಎಲ್ಲ ಪ್ರಾಡಕ್ಟ್ ತಗೋಬೇಕು ಅಂತ ಇಷ್ಟ ಇದೆ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ, ಸೊ ನೀವು ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಚೆಕ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಪೇ 999. ನೀವು ಜಸ್ಟ್ 999 ರೂಪಾಯಿ ನಾವು ಕೊಟ್ಟರೆ ಇಲ್ಲಿರೋ ಎಲ್ಲ ಪ್ರಾಡಕ್ಟ್ ಕೂಡ EMI ನಾವು ಮಾಡ್ಕೊಡ್ತೀವಿ. ಒಂದೊಂದು ಪ್ರಾಡಕ್ಟ್ ಹೊರಗಡೆ ತಗೋಬೇಕು, ಒಂದು ಇಲ್ಲಿ ತಗೋಬೇಕು ಅನ್ನೋದಿರಲ್ಲ. ಹೌದು, ಸುಪೀರಿಯರ್ ಸೋಲಾರ್ಗೆ ಒಂದ್ಸಲಿ ಬಂದ್ರೆ 9 ಐಟಮ್ ಕಸ್ಟಮರು ಶೋರೂಮ್ಗೆ ಬಂದ್ರೆ ಟಚ್ ಅಂಡ್ ಫೀಲ್ ಮಾಡ್ಬೋದು, ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ತಗೋಬಹುದು. ಅವ್ರಿಗೆ ಅವ್ರದ್ದೇ ಮನೆ, ಅವ್ರದ್ದೇ ಅಡಿಗೆ ಮನೆ ಇದು ಚಿಮ್ನೀಸ್ ಆದ್ರೆ ಅವ್ರಿಗೆ ನಮ್ಮ ಕಿಚನ್ ಅಲ್ಲಿ ಇದೀವಿ ಅಂತ ಅವ್ರಿಗೆ ಅದೇ ಫೀಲ್ ಆಗುತ್ತೆ. ಮತ್ತೆ ಪ್ರತಿಯೊಂದು ಪ್ರಾಡಕ್ಟ್ ಕ್ವಾಲಿಟಿನ ಇಲ್ಲಿ ಚೆಕ್ ಮಾಡ್ಕೋಬಹುದು ಅವರು. ಸರಿ ಸರ್, ಇನ್ನೊಂದು ಕೇಳ್ಬೇಕು ನಾನು, ಈಗ ಬುಕಿಂಗ್ ಮಾಡ್ಬಿಡ್ತಾರೆ, ಟೋಕನ್ ಕೊಟ್ಟು ಎಲ್ಲ ಮಾಡ್ತಾರೆ, ಇನ್ಸ್ಟಾಲೇಷನ್ ಎಲ್ಲ ಎಷ್ಟು ದಿನದಲ್ಲಿ ಮಾಡ್ತಾರೆ ಸರ್? ವಿತಿನ್ 1 ಡೇ ನಲ್ಲಿ, ವಿತಿನ್ 1 ಡೇ ಅಥವಾ 2 ಡೇಸ್ ಒಳಗಡೆ ಆಲ್ ಓವರ್ ಕರ್ನಾಟಕ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಎಲ್ಲೇ ಇದ್ರು. ಹೌದು ಸರ್, ಹೌದು. ನಮ್ದು ಹೌದು, ಎಲ್ಲ ಆಲ್ ಓವರ್ ಕರ್ನಾಟಕ ನಮ್ಮಲ್ಲಿ ಡೀಲರ್, ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಮತ್ತೆ ಸರ್ವಿಸ್ ಸ್ಟೇಷನ್ ಕೂಡ ಇದೆ. ಸೊ ಕಸ್ಟಮರ್ ಫೋನ್ ಮಾಡಿ ಸರ್ವಿಸ್ ಪ್ರಾಬ್ಲಮ್ ಅಂತ ಹೇಳಿದ್ರೆ 48 ಅವರ್ಸ್ ಒಳಗಡೆ ಅವ್ರ ಕಂಪ್ಲೇಂಟ್ ಸಾಲ್ವ್ ಆಗುತ್ತೆ. ಓಕೆ, ಇದು ನಿಮ್ಮದು ಮೇನ್ ಬ್ರಾಂಚ್? ಹೌದು ಸರ್. ಸೊ ಈಗ ಬೆಂಗಳೂರಲ್ಲೇ 4 ಬ್ರಾಂಚ್ ಇದೆ, ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ಬ್ರಾಂಚಸ್ ಇದೆ. 150ಕ್ಕೂ ಜಾಸ್ತಿ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ನಮ್ಮನ್ನು. ಸೊ 50ಕ್ಕಿಂತ ಜಾಸ್ತಿ ಎಂಪ್ಲಾಯ್ಸ್ ಇದ್ದಾರೆ ನಮ್ಮ ಕಸ್ಟಮರ್. 1 ಲಕ್ಷಕ್ಕಿಂತ ಹೆಚ್ಚಿಗೆ ಕಸ್ಟಮರ್ಸ್ ಈಗ ಆಲ್ರೆಡಿ ನಾವು ಇನ್ಸ್ಟಾಲೇಷನ್ ಮಾಡ್ಕೊಟ್ಟಿದ್ದೀವಿ ಕಸ್ಟಮರ್ಸ್ಗೆ. ಸೂಪರ್ ಸರ್. ಸರ್ ಈಗ ನಮಗೆ ಎಷ್ಟು ಲೀಟರ್ ಇಂದ ಈಗ ಸೋಲಾರ್ ಅಂತ ಬಂದ್ರೆ? ಸರ್ ಇದು ಸೋಲಾರ್ ವಾಟರ್ ಹೀಟರ್. ಸರಿ. ಸೊ ಸೋಲಾರ್ ವಾಟರ್ ಹೀಟರ್ ನಲ್ಲಿ 110 ಲೀಟರ್ ಇಂದ ಸ್ಟಾರ್ಟ್ ಆಗುತ್ತೆ. 110 ಲೀಟರ್ಗೆ 2ರಿಂದ 3 ಜನ ಸ್ನಾನ ಮಾಡಬಹುದು. ಅದೇ ತರ 160 ಬರುತ್ತೆ, 160 4ರಿಂದ 5 ಜನ, 200 ಲೀಟರ್ 6ರಿಂದ 7 ಜನ. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 13,000 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 13,000 ಇಂದ ಸ್ಟಾರ್ಟ್ ಆಗಿ ನಿಮಗೆ ಕೆಪಾಸಿಟಿ, ಸೊ ನಮ್ಮಲ್ಲಿ ಸೀರೀಸ್ ಕನೆಕ್ಷನ್ ಇದೆ, ಫ್ಲೋರ್ ಮೌಂಟಿಂಗ್ ಇದೆ, ಪ್ರೆಸರೈಸ್ಡ್ ಇದೆ, ನಾರ್ಮಲ್ ಸಿಸ್ಟಮ್ ಇದೆ, ಮತ್ತೆ 2-in-1 ಸಿಸ್ಟಮ್ಸ್ ಇದೆ. ಪ್ರತಿಯೊಂದು ಕಸ್ಟಮರ್ಗೆ ಹೀಟ್ ಎಕ್ಸ್ಚೇಂಜ್ ಮಾಡೆಲ್ಸ್ ಇದೆ. ಸೋಲಾರ್ ಅಲ್ಲಿ ಯಾವ ವೆರೈಟಿ ಬರುತ್ತೆ, ಪ್ರತಿಯೊಂದು ವೆರೈಟಿ ಮಾಡೆಲ್ಸ್ ಕೂಡ ನಮ್ಮಲ್ಲಿದೆ. ಸೊ ಕಸ್ಟಮರ್ಗೆ ಮತ್ತೆ ಇದರಲ್ಲಿ ತುಂಬಾ ಫೀಚರ್ಸ್ ಇದೆ, ಕ್ಲೀನಿಂಗ್ ಆಪ್ಷನ್ಸ್ ಇರುವಂತದ್ದು, ಮತ್ತೆ ಸ್ಯಾಕ್ರಿಫಿಷನ್ ಅಲ್ಲಿ ಆನೋಡ್ ಹಾಕುವಂತದ್ದು, ಮತ್ತೆ ಲಾಂಗ್ ಲೈಫ್ ಕಸ್ಟಮರ್ ಕ್ಲೀನ್ ಮೇಂಟೆನೆನ್ಸ್ ಅಂತ ಬಂದ್ರೆ ಯಾವ ತರ ಮಾಡ್ಕೋಬೇಕು? ಸೊ ಕಸ್ಟಮರ್ ಅವರೇ ಮ್ಯಾನ್ಯುವಲಿ ಮಾಡ್ಕೊಳ್ಳೋದಾದ್ರೆ, ಸೊ ನಾವು ಇದ್ರ ಕೆಳಗಡೆ ಡ್ರೈನೇಜ್ ಪಾಯಿಂಟ್ ಇದೆ. ಸೊ ಡ್ರೈನೇಜ್ ಪಾಯಿಂಟ್ ನ ಅವರು ವಿತಿನ್ 3 ಮಂತ್ಸ್ ಒಂದ್ಸಲ ಯಾವಾಗಾದ್ರೂ ಡ್ರೈನ್ ಔಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಮೇಲ್ಗಡೆ ಬಕೆಟ್ ಅಲ್ಲಿ ನೀರು ತಗೊಂಡು ನಾರ್ಮಲ್ ಆಗಿ ವಾಶ್ ಮಾಡಿದ್ರೆ ಸಾಕಾಗುತ್ತೆ, ಯಾಕಂದ್ರೆ ಮಳೆ ನೀರೆಲ್ಲ ಬೀಳುತ್ತೆ. ಸೊ ಏನಾದ್ರೂ ಮಳೆ ಟೈಮಲ್ಲಿ ಏನ್ ತೊಂದರೆ ಇಲ್ಲ. ಸೊ ಬೇರೆ ಬೇಸಿಗೆ ಟೈಮಲ್ಲಿ ಏನಾಗುತ್ತೆ, ಧೂಳೆಲ್ಲ ಕೂತ್ಕೊಳ್ಳುತ್ತೆ, ನಮ್ ಕಣ್ ಮೇಲೆ ಯಾವ ತರ ಪೊರೆ ಕೂತ್ಕೊಂಡ್ರೆ ಸ್ವಲ್ಪ ಮಬ್ಬಾಗುತ್ತೆ, ಆ ತರ ಇದಾಗುತ್ತೆ. ಇದನ್ನ ತೊಳ್ಕೊಂಡ್ರೆ ಈಸಿಯಾಗಿ ಇದೆ ಮೇಂಟೆನೆನ್ಸ್. ಕಸ್ಟಮರ್ ಬೇರೆ ಯಾವ ಮೇಂಟೆನೆನ್ಸ್ ಮಾಡಂಗಿರಲ್ಲ. ಇದು ಝೀರೋ ಮೇಂಟೆನೆನ್ಸ್ ಪ್ರಾಡಕ್ಟ್. ಇದು ಬಿಟ್ರೆ ಸರ್ ನೆಕ್ಸ್ಟ್ ಅಲ್ಲೊಂದು ಪಕ್ಕದಲ್ಲಿ ನೋಡ್ತಾ ಇದ್ದೀನಿ. ಹೌದು ಸರ್. ಅದನ್ನ ಯಾವ ಮಾಡೆಲ್? ಅದು ತುಂಬಾ ಹಳೆ ಮಾಡೆಲ್. ಇದು FEC ಮಾಡೆಲ್ ಅಂತ ಹೇಳಿ. ಇದು ಯಾವ ತರ ವರ್ಕ್ ಆಗುತ್ತೆ? ಇದು ಫ್ಲಾಟ್ ಪ್ಲೇಟ್ ಕಲೆಕ್ಟರ್. ಸೊ ಇದು ಏನು ಅಂತಂದ್ರೆ, ಇದು ಫಸ್ಟ್ ಬಂದಿದ್ದು ಇದೇ ಸೋಲಾರ್. ಸೊ ಇದಾದ್ಮೇಲೆ ಅದು ಲೇಟೆಸ್ಟ್ ಆಗಿ ಇದು ಫ್ಲಾಟ್ LED LCD ಬಂತಲ್ಲ, ಸೊ ಆ ತರದಲ್ಲಿ ಟ್ಯೂಬ್ಲರ್ ಬಂತು. ಸೊ ಇದು ಏನಂತಂದ್ರೆ, ಇದನ್ನ ನಾರ್ಮಲ್ ಆಗಿ ಮೊದಲಿಂದ ಯೂಸ್ ಮಾಡ್ತಾ ಇದ್ರು. ಇವಾಗ ಟೆಕ್ನಾಲಜಿ ಚೇಂಜ್ ಆಗಿದ್ರಿಂದ, ಟ್ಯೂಬ್ಲರ್ ಬಂದಿದ್ರಿಂದ ಇದನ್ನ ಪ್ರೆಸರೈಸ್ ಸಿಸ್ಟಮ್ ಮಾತ್ರ ಯೂಸ್ ಮಾಡ್ತಾರೆ. ಇದನ್ನ ಪ್ರೆಸರೈಸ್ಡ್ಗೆ ಅದು ಟ್ಯೂಬ್ಲರ್ ಮಾಡೆಲ್ ತಡೆಯೋದಿಲ್ಲ. ಸೊ ಇದು ವಿತ್ಸ್ಟ್ಯಾಂಡ್ ಆಗುತ್ತೆ, ಅದಕ್ಕೆ ಇದು ಪ್ರೆಸರೈಸ್ಡ್ ಆಗಿ ಯೂಸ್ ಮಾಡ್ತಾರೆ. ನಮ್ಮ ಹತ್ರ 2 ಮಾಡಲು ಕೂಡ ಇದೆ. ಯಾವ್ದು ಬೇಕಾದ್ರೂ 2 ಮಾಡಲು ಎಷ್ಟೇ ಕೆಪಾಸಿಟಿ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ. ಓಕೆ, ಇದು ನೋಡ್ತಾ ಇದೆ ಎಷ್ಟು ಲೀಟರ್ ಇದು ಅಂದ್ರೆ? ಸರ್ ಇದು 110 ಲೀಟರ್. ಇದು ನೋಡಿ ಸ್ಟಾರ್ಟಿಂಗ್ ಇದು ಇಲ್ಲಿಂದ ನಿಮಗೆ 110 ಲೀಟರ್ಸ್ ಇಂದ ಬರುತ್ತೆ. ಎಷ್ಟು ಟ್ಯೂಬ್ ಬರುತ್ತೆ ಸರ್ ಇದು? ಇದು 10 ಟ್ಯೂಬ್ ಬರುತ್ತೆ. ಇದು ವಿಡ್ತ್ ಬಂದು 3 ಅಡಿ, ಲೆಂತ್ ಬಂದು 6 ಅಡಿ 3 ಇಂಚ್ ಬರುತ್ತೆ. ತುಂಬಾ ಕಾಂಪ್ಯಾಕ್ಟ್ ಆಗಿದೆ. 4/6 ಜಾಗ ಇದ್ರೆ ಸಾಕು, ಸೂಪರ್ ಆಗಿ ಇನ್ಸ್ಟಾಲೇಷನ್ ಎಲ್ಲಿ ಬೇಕಾದ್ರೂ ಇನ್ಸ್ಟಾಲೇಷನ್ ಮಾಡಬಹುದು. ಸೊ ಇದರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಸೋಲಾರ್ ಆಯ್ತು. ಸರ್ ಚಿಮ್ನೀಸ್ ತೋರಿಸ್ತಾ ಇದೀವಿ. ಸೊ ಚಿಮ್ನೀಸ್ ಅಲ್ಲಿ 2 ಫೀಟ್ 3 ಫೀಟ್ ಬೇಸಿಕ್ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಆಟೋ ಕ್ಲೀನ್, ಹ್ಯಾಂಡ್ ಸೆನ್ಸರ್, ಟಚ್ ಇದೆ. ಹೌದು.
ನೋಡಿ ಹ್ಯಾಂಡ್ ಸೆನ್ಸರ್ ಇದೆ, ಟಚ್ ಇದೆ, ಆಟೋ ಕ್ಲೀನ್ ಇದೆ, ಬ್ಲ್ಯಾಕ್ ಇದೆ, SS ಇದೆ, ಕಂಪ್ಲೀಟ್ 14 ಮಾಡೆಲ್ಸ್ ಇದೆ ನಮ್ಮಲ್ಲಿ. ಕಸ್ಟಮರ್ ಯಾವ ರೇಂಜಲ್ಲಿ ಆದ್ರೂ ಕೇಳಿ. ಕಾಸ್ಟ್ ರೇಂಜ್ ಬಂದು 7,000 ಇಂದ ಹಿಡಿದು 20,000 ವರೆಗೂ ಬರುತ್ತೆ ನಮ್ಮಲ್ಲಿ. ಸೊ ಮಾಡೆಲ್ಸ್. ಸೊ ಅದೇ ತರನೇ ಹಾಬ್ಸು, ಗ್ಯಾಸ್ ಸ್ಟವ್ಸ್ ನೋಡಿ. ಸೊ 3 ಬರ್ನರ್, ಇದು ಕುಕ್ ಟಾಪ್ ಇದು. ಸೊ ಇದು ಹಾಬ್ಸ್ 2 ಬರ್ನರ್, ಇದು ಬಿಲ್ಟ್ ಇನ್ ಹಾಬ್. ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ನಮ್ಮಲ್ಲಿ. ಸೊ ಕಸ್ಟಮರ್ಸ್ ಮಿನಿಮಮ್ ಹಾಬ್ಸ್ ಅಲ್ಲೇ 7 ಮಾಡೆಲ್ಸ್ ಇದೆ. ಸೊ 3,800 ಇಂದ ಸ್ಟಾರ್ಟ್ ಆಗಿ ಅವ್ರಿಗೊಂದು 15,000 ವರೆಗೂ ಹಾಬ್ಸ್ ಇದೆ. ಸೊ ಇಲ್ಲಿ ಬಂದ್ರೆ ಮತ್ತೆ ಸ್ಟೋರಿಗೆ ಬಂದ್ರೆ ನೀವು ಪ್ರತಿಯೊಂದು ನೋಡ್ಕೊಂಡು 100% ಟಚ್ ಅಂಡ್ ಫೀಲ್ ಮಾಡಬಹುದು. ಸ್ಟೋರಿಗೆ ಹೌದು, ನಾವು ಕಸ್ಟಮರ್ ರಿಕ್ವೆಸ್ಟ್ ಮಾಡೋದಷ್ಟೇ ಶೋರೂಮ್ ಬಂದು ಪ್ರಾಡಕ್ಟ್ ನೋಡಿ ತಗೊಂಡು ಹೋಗಿ. ಕರೆಕ್ಟ್. ಸೊ ಅದಕ್ಕೋಸ್ಕರ ಇನ್ನ ಚಿಮ್ನೆ ಅದೇ ರೀತಿ ನೋಡಿ ಮಾಡೆಲ್ಸ್ ಇದೆ ಇಲ್ಲಿ. ಇದು ಹೊಸ ಮಾಡೆಲ್. ಸೊ ಇದಕ್ಕೆಲ್ಲ ಯಾವ ತರ ವಾರಂಟಿ, ಎಷ್ಟು ವರ್ಷ ವಾರಂಟಿಗಳು? ಲೈಫ್ ಟೈಮ್ ವಾರಂಟಿ ಸರ್. ಲೈಫ್ ಟೈಮ್ ವಾರಂಟಿನಾ? ಹೌದು ಸರ್. ಓಕೆ. ನೋಡಿ ಈ ಮಾಡೆಲ್ ಎಲ್ಲ ಹೆಂಗಿದೆ. ಇನ್ಸ್ಟಾಲೇಷನ್ ನಿಮ್ಮ ಕಡೆಯಿಂದ ಬರ್ತದೆ? ಹೌದು, ಇನ್ಸ್ಟಾಲೇಷನ್ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಅನ್ಸುತ್ತಲ್ಲ ಸರ್? ಎಲ್ಲ ಒಂದೇ ದಿನ ಸಾಕು ಸರ್, 2 ಅವರ್ಸ್ ಸಾಕು ಅಷ್ಟೇ. ಓಕೆ, ನೆಕ್ಸ್ಟ್ ಸರ್. ಸರ್ ನಾನು ಹಾಗೆ ಗೀಸರ್ ತೋರಿಸ್ತೀನಿ ಬನ್ನಿ. ಸರ್ ಗೀಸರ್ಸ್ ಅಲ್ಲಿ ನೋಡಿ ಇನ್ಸ್ಟೆಂಟ್ ಗೀಸರ್ ಬರುತ್ತೆ. ಇನ್ಸ್ಟೆಂಟ್ ಗೀಸರ್ 1 ಲೀಟ್ರು, 3 ಲೀಟ್ರು ಮತ್ತೆ 15 ಲೀಟರ್ ಬರುತ್ತೆ, 25 ಲೀಟರ್ ಬರುತ್ತೆ. ಸೊ ಇದರಲ್ಲಿ ಹಾರಿಜಾಂಟಲ್, ವರ್ಟಿಕಲ್ ಬರುತ್ತೆ. ಬಾಡಿನಲ್ಲಿ ಮೆಟಲ್ ಬಾಡಿ ಬರುತ್ತೆ, ABS ಬಾಡಿ ಬರುತ್ತೆ. ಸೊ ಎಲ್ಲಾ ವೆರೈಟಿ ರೇಂಜಸ್ ಕೂಡ ನಮ್ಮಲ್ಲಿದೆ. ನಮ್ದು ಏನು ಫೀಚರ್ಸ್ ಅಂದ್ರೆ 5 ಸ್ಟಾರ್ ರೇಟಿಂಗು. ಬೇರೆಯವ್ರದೆಲ್ಲ 4 ಸ್ಟಾರ್ ರೇಟಿಂಗ್ ಇದೆ. ಸೊ ನಮ್ದು 5 ಸ್ಟಾರ್ ರೇಟಿಂಗ್ ಇದೆ. ISI 5 ವರ್ಷ ವಾರಂಟಿ ಕೊಡ್ತಾ ಇದೀವಿ. ಸೊ ಅದೇ ರೀತಿ ವಾಟರ್ ಪ್ಯೂರಿಫೈರ್ಸ್ ಇದೆ. ವಾಟರ್ ಪ್ಯೂರಿಫೈರ್ಸ್ ಅಲ್ಲಿ 12 ಮಾಡೆಲ್ಸ್ ಇದೆ. ಸೊ ಬೇಸಿಕ್ RO ಇಂದ ಸ್ಟಾರ್ಟ್ ಆಗಿ ಸೊ 7 ಸ್ಟೇಜು, 3 in 4G ಕೂಡ ಇದೆ ನೋಡಿ. ಸೊ ಒಂದರಲ್ಲೇ ಪ್ಯೂರಿಫಿಕೇಶನ್ ಆಗುತ್ತೆ, ಹಾಟು, ಕೋಲ್ಡ್, ನಾರ್ಮಲ್. ಸೊ ಬೇಸಿಕ್ ಮಾಡಲು ಆಲ್ಮೋಸ್ಟ್ ಇದಿರುತ್ತೆ ಸರ್. ಇದು ಸ್ಟಾರ್ಟಿಂಗ್ ಪ್ರೈಸ್ ಒಂದು 7,800 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ನೋಡಿ ಗುಜರಾತ್ ಬಾಯ್ಲರ್ ಇದು 80 ಲೀಟರ್. ನಮ್ಮಲ್ಲಿ MS ಟ್ಯಾಂಕ್ ಇದೆ, SS ಟ್ಯಾಂಕ್ ಇದೆ, ಕಾಪರ್ ಟ್ಯಾಂಕ್ ಇದೆ, ಔಟರ್ ಗಾರ್ಡಿಂಗ್ SS ಇದೆ. 60 ಲೀಟರ್ ಇಂದ ಸ್ಟಾರ್ಟ್ ಆಗುತ್ತೆ. 60, 80, 100, 120, 150, 200 ಅಪ್ ಟು 500 ಲೀಟರ್ ವರೆಗೂ ಮಾಡ್ತೀವಿ PGಗಳಿಗೆ, ಹಾಸ್ಟೆಲ್ಗಳಿಗೆ. ಸೊ ಇದಕ್ಕೂ ಕೂಡ ನಾವು EMI ಮಾಡ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಇಲ್ಲಿಂದನೇ ಡೆಲಿವರಿ ಆಗುತ್ತೆ. ನೆಕ್ಸ್ಟ್ ಸರ್ ಇದು ವಾಟರ್ ಸಾಫ್ಟ್ನರ್ ಇದೆ. ಇದು ಸೊ ಮ್ಯಾನ್ಯುವಲ್ ಸಾಫ್ಟ್ನರ್, ಇದು ಆಟೋ ಸಾಫ್ಟ್ನರ್. ಸೊ ಮ್ಯಾನ್ಯುವಲ್ ಸಾಫ್ಟ್ನರ್, ಆಟೋ ಸಾಫ್ಟ್ನರ್ ಬೇಸಿಕ್ ಮಾಡಲು ನಿಮಗೆ ಸಾಫ್ಟ್ನರ್ ಅಲ್ಲಿ ಸೊ 7,000 ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅರೌಂಡ್ ಒಂದು 35,000 ವರೆಗೂ ಮಾಡೆಲ್ಸ್ ಇದೆ. ಸಾಫ್ಟ್ನರ್ 100% ಪ್ರತಿಯೊಬ್ಬನ ಮನೆಗೂ ಬೇಕೇ ಬೇಕು. ಸೊ ಪ್ರತಿಯೊಬ್ಬರು ಕೂಡ ಇದು ಹಾರ್ಡ್ ವಾಟರ್. ಈಗ ವಾಟರ್ ಪ್ಯೂರಿಫೈರ್ ನಮ್ಮ ಬಾಡಿಗೆ ಆಗೋ ವಾಟರ್ ಸಾಫ್ಟ್ನರ್ ಇಡೀ ಮನೆಗೆ ಆಗಬೇಕಾಗುತ್ತೆ. ಈಗ ಕಾವೇರಿ ನೀರು ಎಲ್ಲ ಮನೆ ಕಡೆಯಲ್ಲೂ ಇರೋದಿಲ್ಲ. ಸೊ ತುಂಬ ಕಸ್ಟಮರ್ಸ್ ಏನು ಮಾಡ್ತಾರೆ, ತುಂಬ ಇನ್ವೆಸ್ಟ್ ಮಾಡಿ ಮನೆ ಕಟ್ಟಿರ್ತಾರೆ, 50 ಲಕ್ಷ, 1 ಕೋಟಿ ಎಲ್ಲ ಕಟ್ಟಿರ್ತಾರೆ. ಆದರೆ ನೀರು ತುಂಬ ಹಾರ್ಡ್ ಇರುತ್ತೆ. ಅವ್ರು ಯಾವುದೇ ಒಂದು ಕಾಸ್ಟ್ಲಿ ಐಟಮ್ಸ್ ಅಥವಾ ಕಾಸ್ಟ್ಲಿ ಫಿಟ್ಟಿಂಗ್ಸ್ ತೊಗೊಂಡ್ರು ಕೂಡ ವಿತಿನ್ 1 ಇಯರಲ್ಲಿ ಅವ್ರಿಗೆ ಹಾರ್ಡ್ ವಾಟರಿಂದ ಏನಾಗುತ್ತೆ, ಸ್ಕೇಲಿಂಗು, ಚೋಕಿಂಗ್ ಆಗಿ ಮತ್ತು ರಸ್ಟ್ ಹಿಡಿಯೋದಾಗಿ ಹಾಳಾಗ್ತಾ ಇರುತ್ತೆ. ಸಾಫ್ಟ್ವೇರ್ ಒಂದು ಅವ್ರು ಮೇಂಟೈನ್ ಮಾಡಿಕೊಂಡ್ರೆ ಇಡೀ ಮನೆ ಅವರು ಅದನ್ನು ಮೇಂಟೈನ್ ಮಾಡುತ್ತೆ. ಪ್ರೈಸ್ ಸರ್ ಬಂದರೆ ಸರ್ ಪ್ರೈಸು 7,000 ಇಂದ ಸ್ಟಾರ್ಟ್ ಆದರೆ 35,000 ವರೆಗೂ ಬರುತ್ತೆ. ಓಕೆ, ಇದನ್ನು ಸೇಮ್ ಡೇ ಫಿಟ್ಟಿಂಗ್ ಆಗೋಗ್ಬಿಡುತ್ತೆ. ಸೇಮ್ ಡೇ ಆಗುತ್ತೆ. ಸೊ ಹೀಟ್ ಪಂಪ್ ಇದು ನೋಡಿ, ಇದು ನೋಡಿದ್ರೆ AC ಥರ ಕಾಣ್ತಾ ಇದೆ. ಇದು ಹೊಸ ಪ್ರಾಡಕ್ಟ್ ಇದು. ಸೊ ರಿವರ್ಸ್ AC ಇದು. ಅಂದರೆ ಗಾಳಿಯಿಂದ ನೀರು ಹೀಟ್ ಆಗುತ್ತೆ. ಸೊ ಇವಾಗ ನೀವು ಹೋಟೆಲ್ಗಳೆಲ್ಲ ನೋಡಿರ್ತೀರಾ, ದೊಡ್ಡ ಹೋಟೆಲ್ಗಳಲ್ಲಿ ರಾತ್ರಿ 12 ಗಂಟೆ ಆದರೂ ಬಿಸಿನೀರು ಬರ್ತಿರುತ್ತೆ. ಸೊ 24/7. ಸೊ ಹೀಟ್ ಪಂಪು 24/7 ನಿಮ್ಗೆ ಹಾಟ್ ವಾಟರ್ ಬರುತ್ತೆ. ಗೀಸರ್ಗಿಂತ 75% ನಿಮ್ಗೆ ಎಲೆಕ್ಟ್ರಿಸಿಟಿ ಸೇವ್ ಆಗುತ್ತೆ. ಸೊ ಮತ್ತೆ 24/7 ನಿಮಗೆ ಮಳೆ ಇರಲಿ, ಗಾಳಿ ಇರಲಿ, ಚಳಿ ಇರಲಿ, ನಿಮಗೆ ಹಾಟ್ ವಾಟರ್ ನಿಮಗೆ ಎಲ್ಲಿ ಹೊರಗಡೆ ಇನ್ಸ್ಟಾಲೇಷನ್ ಮಾಡಬೇಕು? ಹೌದು, ಹೊರಗಡೆ ಔಟ್ಲೆಟ್. ಹೌದು ಸರ್. ಆಲ್ಮೋಸ್ಟ್ ನಿಮ್ಮ ಪ್ರಾಡಕ್ಟ್ ಎಲ್ಲ ನೋಡಾಯಿತು. ಇನ್ ಕೇಸ್ ಬೆಂಗಳೂರಲ್ಲಿ ಹೊರಗಡೆ ಏನಾದರೂ ಸೇಲ್ ಮಾಡಬೇಕು, ಡೀಲರ್ಶಿಪ್ ಬೇಕು ಅಂತ ಹೇಳಿದ್ರೆ ಮಾಡ್ಕೊಡ್ತೀರಾ? ಖಂಡಿತ ಕೊಡ್ತೀವಿ ಸರ್. ಸೊ ಡೀಲರ್ಶಿಪ್ಪಲ್ಲಿ ವಿಶೇಷ ಏನು ಅಂತಂದರೆ, ಯಾವುದೇ ಒಬ್ಬ ಡೀಲರು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಂತ ಇಂಟ್ರೆಸ್ಟ್ ಇದ್ದರೆ ನಾವು ಅವ್ರಿಗೆ ಪೂರ್ತಿ ಸಪೋರ್ಟ್ ಮಾಡ್ತೀವಿ. 0 ಇನ್ವೆಸ್ಟ್ಮೆಂಟ್ ಇರುತ್ತೆ. ಅವರು ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದರೂ ಮಾಡ್ಬೋದು. 0 ಇನ್ವೆಸ್ಟ್ಮೆಂಟ್ ಇರುತ್ತೆ. ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ, ಟೂಲ್ ಕಿಟ್ ಕೊಡ್ತೀವಿ. ಸೊ ಆಲ್ಮೋಸ್ಟ್ ಅವ್ರಿಗೆ 100% ಸಪೋರ್ಟ್ ಮಾಡ್ತೀವಿ. ಹೌದು, ನಮ್ಮ ಹತ್ರ ಇರೋ ಡೀಲರ್ಸು ಮಿನಿಮಮ್ ಅವರು ತಿಂಗಳಿಗೆ 2 to 3 lakhs ಇವಾಗ ಆಲ್ರೆಡಿ ಅರ್ನ್ ಮಾಡ್ತಾ ಇದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ನಾವು ಅವ್ರಿಗೆ ಏಜೆನ್ಸಿ ನಾವು ಮಾಡ್ಕೊಡ್ತೀವಿ. ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಮಾಡ್ಕೊಡ್ತೀವಿ. ಸರ್ ಇನ್ನೊಂದು ಕೇಳಬೇಕು, ನಮ್ಮ ಸಬ್ಸ್ಕ್ರೈಬರ್ಸ್ ಏನಾದ್ರು ಬಂದು ಏನೋ ತೊಗೋಬೇಕು ಅಂತ ಬಂದರೆ, ನಮ್ಮ ವ್ಯೂವರ್ಸ್ ಏನಾದ್ರು ಸಬ್ಸ್ಕ್ರೈಬ್ ಬಂದು ನೋಡಬೇಕು, ಬೈ ಮಾಡಬೇಕು ಅಂತಂದ್ರೆ ಏನೋ ಸ್ಪೆಷಲ್ ಡಿಸ್ಕೌಂಟ್ ಏನೋ ಮಾಡ್ಕೊಡ್ತೀವಿ? ಖಂಡಿತ ಸರ್. ಈಗ ಯಾರಾದರೂ ವಿಡಿಯೋ ನೋಡಿ ಸೊ ನಮಗೆ ಆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಸೊ ಅಂಥ ಕಸ್ಟಮರ್ಗೆ ನಾವು ನಿಮ್ಮ ಚಾನಲ್ ಕಡೆಯಿಂದ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಸೊ ವೀಕ್ಷಕರೇ, ಖಂಡಿತ ಬರ್ತೀನಿ. ಒಂದ್ಸರಿ ಸ್ಟೋರ್ನ ವಿಸಿಟ್ ಮಾಡಿ, ಲೊಕೇಶನ್ ಕೂಡ ಕೊಟ್ಟಿರ್ತೀವಿ. ಸೊ ಅಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಯೂನಿಟ್ ಕೂಡ ತೋರಿಸಿದ್ವಿ, ವಿತ್ ಇವ್ರದ್ದು ಸ್ಟೋರ್ದು ಔಟ್ಲೆಟ್ ಕೂಡ ನಾವು ತೋರಿಸಿದ್ದೀವಿ. ಸ್ಟೋರ್ಗೆ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಒಂದೇ ಪ್ರಾಡಕ್ಟು ಮನೆ ಕಟ್ಟಬೇಕು ಅಂತ ಬಂದಾಗ, ಮನೆ ಕಟ್ಟಿದ್ದೀರಾ ಅಂತ ಬಂದಾಗ ಇದಿಷ್ಟು ಪ್ರಾಡಕ್ಟು ಮನೆಗೆ ಬೇಕಾಗಿರೋವಂಥ ಐಟಮ್ಗಳೇ. ನಿಮಗೆ ಏನಾದರೂ ಇನ್ ಕೇಸ್ ನಿಮ್ಮ ಫ್ಯೂಚರಲ್ಲಿ ಇನ್ನೂ ಒಂದು 6 ತಿಂಗಳಿದೆ, ಇನ್ನೂ ಒಂದು 9 ತಿಂಗಳಿದೆ, ಮನೆ ಕಟ್ತಾ ಇದ್ದೀವಿ ಅಂತ ಬಂದರೆ ಇವಾಗಲೇ ಬೇಕಾದ್ರೆ ಏನಾದರೂ EMI ಹಾಕ್ಸ್ಕೊಂಬಿಡಿ.
ಆ ಟೈಮಲ್ಲಿ ನಿಮಗೆ ಇನ್ಸ್ಟಾಲೇಷನ್ ಬೇಕಾದ್ರೆ ಮಾಡ್ತಾರೆ. ಖಂಡಿತ ಮಾಡ್ತೀವಿ. 2 ಡೇಸಲ್ಲಿ ನಿಮಗೆ ಆಲ್ಮೋಸ್ಟ್ ಪ್ರಾಡಕ್ಟ್ ಸಿಕ್ಬಿಡುತ್ತೆ ನಿಮಗೆ. ಸೊ ಸರ್ವಿಸ್ ಕೂಡ ಈಸಿಯಾಗಿ ನಿಮಗೆ ಆಕ್ಸೆಸ್ ಅವೈಲೇಬಲ್ ಇರೋದ್ರಿಂದ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ನಿಮಗೆ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಸೊ ಈಸಿ ಮೇಂಟೆನೆನ್ಸ್ ಇರುತ್ತೆ. ಪ್ರೈಸಸ್ ಲಿಸ್ಟ್ ಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಬೇಕಾದ್ರೆ ಪ್ರೈಸ್ ಲಿಸ್ಟ್ ಕಳಿಸ್ಕೊಡ್ತಾರೆ. ಯಾವ್ಯಾವ ಪ್ರಾಡಕ್ಟು ಪ್ರೈಸ್ಗಳು ಬೇಕು ಅಂದರೆ ನಿಮಗೆ ಕಳಿಸ್ಕೊಡ್ತಾರೆ. ಕಾಲ್ ಮಾಡಿ. ಸರ್ ಆಫೀಸ್ ಟೈಮಿಂಗ್ಸ್ ಏನಾದರೂ 9 to 9 ಇಲ್ಲ, ಫೋನ್ ಮಾಡ್ಬೋದು ಯಾವಾಗಾದ್ರೂ ಕಾಲ್. ಇಂಥ ದಿನ ಏನಾದರೂ ಹಾಲಿಡೇ ಅನ್ನೋದು ಏನಾದರೂ ಯಾವುದೂ ಇಲ್ಲ ಸರ್. ಫೆಸ್ಟಿವಲ್ಸ್ ಇದೆ ಆ ಥರ ಏನೂ ಇಲ್ಲ. ಎನಿ ಟೈಮ್ ಕಾಲ್ ಮಾಡೋದು. 9 to 9ವರೆಗೂ ನಿಮಗೆ ಟೈಮ್ಸ್ ಇರುತ್ತೆ. ಎನಿ ಟೈಮ್ ನೀವು ಬೇಕಾದ್ರೆ ಕಾಲ್ ಮಾಡಿ. ಸರ್ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.